ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ ಜ್ಞಾನಯೋಗಃ. ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿಃ. ಕರ್ಮದ ವಿಷಯವು ಅಗಾಧವಾಗಿದೆ. ಕರ್ಮತತ್ವವನ್ನು ಅಕರ್ಮತತ್ವವನ್ನು ತಿಳಿಯಬೇಕಾದ್ದು ಅತ್ಯವಶ್ಯಕ. ಹೆಚ್ಚಿನ ಸಮಯದಲ್ಲಿ ಕರ್ಮ ಎನ್ನುವ ಶಬ್ದವನ್ನು ಉಪಯೋಗಿಸುವುದು ತನಗರಿವಿಲ್ಲದಂತೆ ಎಂದರೆ ತಪ್ಪಾಗಲಾರದು. ಮನುಷ್ಯ ತೊಂದರೆ ಅನುಭವಿಸಿದ ಸಂದರ್ಭದಲ್ಲಿ ಹೆಚ್ಚಾಗಿ ಅಯ್ಯೋ ನನ್ನ ಪ್ರಾರಬ್ಧ ಕರ್ಮವೇ ಅಥವಾ ಪ್ರಾರಬ್ಧವೇ ಎಂದು ಉದ್ಗರಿಸುವುದು. ಯಾವುದೇ ಕಾರ್ಯ ನಡೆಯಬೇಕೆಂದರೆ ಮನಸ್ಸಿನಲ್ಲಿ ಅದು ಮೊದಲು ಸೃಷ್ಟಿಯಾಗಬೇಕು. ಈ ರೀತಿ ಮನಸ್ಸಿನಲ್ಲಿ ವಿಷಯಗಳು ಸೃಷ್ಟಿಯಾಗುವುದು ಈ ಹಿಂದೆ ಮಾಡಿದ ಕಾರ್ಯದಿಂದ. ಮನುಷ್ಯನ ಚಲನೆಗೆ ಕರ್ಮವೇ ಕಾರಣ. ಮನಸ್ಸಿನಲ್ಲಿ ಮಾಡಬೇಕಾದ ಕಾರ್ಯ ಹೊಳೆಯದಿದ್ದರೆ ಆತ ಕುಳಿತಲ್ಲೇ ಕುಳಿತಿರಬೇಕಾದೀತು. ಈ ಕಾರಣದಿಂದಲೇ ಮನುಷ್ಯ ಆಲೋಚಿಸಿದರೆ ಸಾಕು ಆ ಕಾರ್ಯಗಳು ನಡೆಯುತ್ತವೆ. ಹೀಗೆ ಕಾರ್ಯಗಳು ನಡೆಯಲು ಈ ಹಿಂದೆ ಮಾಡಿದ ಕಾರ್ಯವೇ ಕಾರಣ. ಉದಾಹರಣೆಗೆ, ಕೆಲವರಿಗೆ ಕಾಫಿ ಕುಡಿಯುವ ಅಭ್ಯಾಸವಿದ್ದರೆ ಕಾಫಿ ಕುಡಿಯುವ ಕೆಲಸ ಮಾಡಲು ಆಗಾಗ ಕಾಫಿ ಅಂಗಡಿ ಹುಡುಕಿಕೊಂಡು ಹೋಗುವುದು ರೂಢಿ. ಆಗಾಗ ಕಾಫಿ ಹುಡುಕಿಕೊಂಡು ಹೋಗಲು ಈ ಹಿಂದೆ ಕಾಫಿ ಕುಡಿಯುವ ಅಭ್ಯಾಸ ಅಂದರೆ ಮಾಡಿದ ಕರ್ಮವೇ ಕಾರಣ. ಈ ಕಾರಣದಿಂದ ಹೇಳುವುದು ಎಲ್ಲವೂ ಕರ್ಮಫಲ. ಇನ್ನೊಂದು ಉದಾಹರಣೆ ಎಂದರೆ, ಕೆಲವರಿಗೆ ಇನ್ನೊಬ್ಬರನ್ನು ಮಾತಿನಿಂದ ಚುಚ್ಚಿ ಹಿಂಸಿಸುವ ಮನಸ್ಸಾಗುತ್ತದೆ. ಈ ರೀತಿ ವಿಚಾರ ಮನಸ್ಸಿನಲ್ಲಿ ಬರಲು ಕಾರಣ ಈ ಹಿಂದೆ ಅವರನ್ನು ಕಂಡಾಗ ಆದ ಅಸೂಯೆ. ಅದೇ ರೀತಿ ಕೆಲವರನ್ನು ಕಂಡಾಗ ಪ್ರೀತಿಯಿಂದ ಏನನ್ನಾದರೂ ಕೊಡಬೇಕೆನ್ನುವ ವಿಚಾರ ಮನಸ್ಸಿನಲ್ಲಿ ಹೊಳೆಯಬಹುದು. ಈ ರೀತಿಯ ವಿಚಾರ ಮನಸ್ಸಿಗೆ ಬರಲು ಈ ಹಿಂದೆ ಕಂಡಾಗ ಅವರಲ್ಲಿ ಮೂಡಿದ ಗೌರವ ಭಾವನೆ. ಹೀಗೆ ಕರ್ಮ ಮಾಡುವುದಕ್ಕೆ ಈ ಪ್ರಾರಬ್ಧ ಕರ್ಮಗಳೇ ಕಾರಣ. ಕರ್ಮಗಳಲ್ಲಿ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ ಹಾಗೂ ಆಗಾಮಿ ಕರ್ಮ ಎಂಬ 3 ವಿಧಗಳಿವೆ. ಪ್ರಾರಬ್ಧ ಕರ್ಮಗಳು ಕರ್ಮದ ಆರಂಭವಾದರೆ ಪ್ರಾರಬ್ಧದಿಂದ ಮುಂದುವರೆದದ್ದು ಸಂಚಿತ ಕರ್ಮ. ಪ್ರಾರಬ್ಧ ಕರ್ಮ ಹಾಗೂ ಸಂಚಿತ ಕರ್ಮದ ಆಧಾರದಲ್ಲಿ ಮುಂದೆ ನಡೆಯುವುದೇ ಆಗಾಮಿ ಕರ್ಮ, ಅರ್ಥಾತ್ ಮನುಷ್ಯನ ಭವಿಷ್ಯದಲ್ಲಿ ನಡೆಯುವ ಕರ್ಮ. ಹೀಗೆ ಕರ್ಮದ ತತ್ವ ಬೃಹತ್ತಾಗಿದೆ. ಪ್ರಾರಬ್ಧ, ಸಂಚಿತ ಹಾಗೂ ಆಗಾಮಿ ಕರ್ಮ ತಿಳಿದಾಗ ಮಾತ್ರ ಕರ್ಮ ಬಂಧನದಿಂದ ಹೊರಬರಲು ಸಾಧ್ಯ. ಪ್ರಾರಬ್ಧ ಕರ್ಮಕ್ಕೆ ಪ್ರಾಯಶ್ಚಿತ್ತ ಹಾಗೂ ಉತ್ತಮ ಆಗಾಮಿ ಕರ್ಮಗಳು ನಡೆಯುವಂತೆ ಮಾಡಲು ಸಂಚಿತ ಕರ್ಮಕ್ಕೆ ಮಾತ್ರ ಶಕ್ತಿ ಇದೆ. ಭಗವಂತನ ಆಶಯದಂತೆ ಸಂಚಿತ ಕರ್ಮ ಮಾಡುವ ಮೂಲಕ ಜನನ ಮರಣ ಚಕ್ರದಿಂದ ಮುಕ್ತವಾಗಬಹುದು. ಇಲ್ಲವಾದರೆ ಕೆಸರುಗದ್ದೆಯಲ್ಲಿ ಊರಿದ ಕಾಲು ತೆಗೆಯಲು ಶಕ್ತಿ ಮೀರಿ ಪ್ರಯತ್ನ ಪಟ್ಟರೂ ಕಾಲು ಹೊರಬರುವ ಬದಲು ಇನ್ನೂ ಆಳಕ್ಕೆ ಇಳಿಯುವಂತೆ ಕರ್ಮದಿಂದಲೋ ಅಂದರೆ ಸಹಜ ಕ್ರಿಯೆಯಿಂದಾಗಿ ಅಥವಾ ಅಕರ್ಮದಿಂದಲೋ ಅಂದರೆ ವಿಹಿತವಲ್ಲದ ಕ್ರಿಯೆಯಿಂದಾಗಿ ಫಲಾಫಲಗಳ ಉತ್ಪಾದನೆ ಹೆಚ್ಚಾಗಿ ಜನನ ಮರಣ ಚಕ್ರದಲ್ಲಿ ಬಂದಿಯಾಗಿಸುತ್ತದೆ. ಹರಿ ಓಂ.